ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ರನ್ನ ಸೆರೆ ಹಿಡಿದಿದ್ದ ಪಾಕಿಸ್ತಾನ ಬೇಷರತ್ ಬಿಡುಗಡೆ ಮಾಡಿತ್ತು. ಆದರೆ ಇದರ ಹಿಂದಿನ ಒಂದು ಸ್ಫೋಟಕ ರಹಸ್ಯವನ್ನ ಮಾಜಿ ರಾಯಭಾರಿ ಅಜಯ್ ಬಿಸಾರಿಯಾ ತೆರೆದಿಟ್ಟಿದ್ದಾರೆ. ಕತಲ್ ಕಿ ರಾತ್ನ ಕಥೆಯನ್ನ ತಮ್ಮ ಪುಸ್ತಕದಲ್ಲಿ ರಾಜತಾಂತ್ರಿಕ ರಹಸ್ಯವನ್ನ ಬರೆದಿದ್ದಾರೆ. ಹಾಗಾದ್ರೆ ಏನದು ಕತಲ್ ಕಿ ರಾತ್? ಪಾಕಿಸ್ತಾನ ಹೆದರಿ ಬೆವರಾಗಿದ್ದು ಯಾಕೆ ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. परिस्थिति गंभीर थी जात आ सारू थी कि पाकिस्ताने पायलट ने पाछो मोकलवानी जाहेरात कर दी थी, नहीं तो रात कतलनी रात थी. परिस्थिति गंभीर थी जात कतल की रात ಅಂದ್ರೆ ರಕ್ತಪಾತದ ರಾತ್ರಿ ಆಗ್ತಿತ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ 2019ರ ಚುನಾವಣಾ ರ್ಯಾಲಿಯಲ್ಲಿ ಹೇಳಿದ್ರು. ಗುಜರಾತ್ನ ಪಟನ್ ಜಿಲ್ಲೆಯಲ್ಲಿ ಮೋದಿ ಆಡಿದ ಈ ಮಾತು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ರನ್ನ ಸೆರೆ ಹಿಡಿದಿದ್ದ ಪಾಕಿಸ್ತಾನಕ್ಕೆ ನೀಡಿದ ನೇರವಾದ ಎಚ್ಚರಿಕೆಯಾಗಿತ್ತು. ಈ ಮಾತಿನ ಹಿಂದಿನ ರಹಸ್ಯವನ್ನ ಆಗಿನ ಭಾರತೀಯ ಹೈಕಮಿಷನರ್ ಆಗಿದ್ದ ಅಜಯ್ ಬಿಸಾರಿಯಾ ಬಿಚ್ಚಿಟ್ಟಿದ್ದಾರೆ. ಪಾಕಿಸ್ತಾನದತ್ತ ಟಾರ್ಗೆಟ್ ಲಾಕ್ ಮಾಡಿದ್ದ ಭಾರತದ 9 ಮಿಸೈಲ್. ಹೆದರಿ ಮಧ್ಯರಾತ್ರಿ ರಾಯಭಾರ ಕಚೇರಿಗೆ ಮೊರೆ ಇಟ್ಟಿದ್ದ ಇಮ್ರಾನ್. ಆಂಗರ್ ಮ್ಯಾನೇಜ್ಮೆಂಟ್ ಪುಸ್ತಕದಲ್ಲಿ ಬಿಸಾರಿಯಾ ಉಲ್ಲೇಖ. ಎಸ್, ಪುಲ್ವಾಮಾ ದಾಳಿ ನಂತರ ಪಾಕಿಸ್ತಾನದ ವಿರುದ್ಧ ಕುದಿಯುತ್ತಿದ್ದ ಭಾರತ ಪ್ರತೀಕಾರ ಬಯಸಿತ್ತು, ಉಗ್ರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತಿತ್ತು. ಇದೇ ಹೊತ್ತಿನಲ್ಲಿ 2019ರ ಫೆಬ್ರವರಿ 27ರಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬಾಲಾಕೋಟ್ ಉಗ್ರ ನೆಲೆಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿತ್ತು. ಈ ವೇಳೆ ಉಗ್ರರ ರಕ್ಷಣೆಗೆ ಬಂದಿದ್ದ ಪಾಕಿಸ್ತಾನದ F-16 ಫೈಟರ್ ಜೆಟ್ ಅನ್ನ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಹೊಡೆದುರುಳಿಸಿದ್ರು. ಆದ್ರೆ ಅಭಿನಂದನ್ ಚಲಾಯಿಸುತ್ತಿದ್ದ ಮಿಗ್ ವಿಮಾನ ಪತನಗೊಂಡು ಪಾಕಿಸ್ತಾನ ಸೇನೆಯ ಕೈಗೆ ಬಂದಿಯಾಗಿದ್ರು. ಅಭಿನಂದನ್ ವರ್ಧಮಾನ್ ಬಂಧಿಸುತ್ತಿದ್ದಂತೆ ಭಾರತೀಯ ಸೇನೆ ಪಾಕಿಸ್ತಾನದತ್ತ 9 ಮಿಸೈಲ್ಗಳನ್ನ ಗುರಿಯಾಗಿಸಿ ಟಾರ್ಗೆಟ್ ಲಾಕ್ ಮಾಡಿತ್ತು. ಇದು ಆಗಿನ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ಗೆ ಗೊತ್ತಾಗಿ ಮಧ್ಯರಾತ್ರಿ ಪ್ರಧಾನಿ ಮೋದಿ ಜೊತೆಗೆ ಮಾತನಾಡಬೇಕು ಅಂತ ಕೇಳಿಕೊಂಡಿದ್ರು ಅಂತ ಅಜಯ್ ಬಿಸಾರಿಯಾ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಬಿಸಾರಿಯಾ ಪುಸ್ತಕದಲ್ಲಿ ಹೇಳಿದ್ದೇನು? 2019ರ ಫೆಬ್ರವರಿ 27ರಂದು ಮಧ್ಯರಾತ್ರಿ ನನಗೆ ಇಸ್ಲಾಮಾಬಾದ್ನಲ್ಲಿದ್ದ ಆಗಿನ ಪಾಕಿಸ್ತಾನ ರಾಯಭಾರಿ ಸೊಹೈಲ್ ಮಹಮ್ಮದ್ ರಿಂದ ಕರೆ ಬಂದಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಇಮ್ರಾನ್ ಖಾನ್ ಮಾತನಾಡಬೇಕು ಅಂತ ಹೇಳಿದ್ರು. ಆದ್ರೆ ದೆಹಲಿಗೆ ಕರೆ ಮಾಡಿದಾಗ ಪ್ರಧಾನಿ ಲಭ್ಯತೆ ಇಲ್ಲವೆಂದು ತಿಳಿಯಿತು. ತುರ್ತು ಸಂದೇಶ ಬಿದ್ರೆ ಹೈಕಮಿಷನರ್ ಆಗಿರುವ ನನಗೆ ತಿಳಿಸಿ ಎಂದಿದ್ದೆ. ಆದ್ರೆ ಮಹಮ್ಮದ್ ರಿಂದ ಮತ್ತೆ ಯಾವುದೇ ಕರೆ ಬಂದಿಲ್ಲ. ಪಾಕಿಸ್ತಾನದ ರಾಯಭಾರಿ ಅಜಯ್ ಬಿಸಾರಿಯಾಗೆ ಕರೆ ಮಾಡಿದ ಮರುದಿನವೇ ಅಭಿನಂದನ್ ವರ್ಧಮಾನ್ ರನ್ನ ಬಿಡುಗಡೆ ಮಾಡುವುದಾಗಿ ಇಮ್ರಾನ್ ಖಾನ್ ಪಾಕಿಸ್ತಾನ ಸಂಸತ್ತಿಗೆ ಹೇಳಿದ್ರು. ಅಷ್ಟೇ ಅಲ್ಲ, ಭಾರತದ ಕ್ರಮಕ್ಕೆ ಹೆದರಿದ್ದ ಪಾಕಿಸ್ತಾನ ಸರ್ಕಾರ ಪುಲ್ವಾಮಾ ದಾಳಿಯ ದಾಖಲೆಗಳನ್ನ ಪರಿಗಣಿಸಲಾಗುವುದು ಅಂತ ಹೇಳಿತ್ತು. हिंदुस्तान का पायलट हमने पकड़ा हुआ है. हम एज ए पीस जेस्टर हम उसको कल रिहा करने लगे हैं हिंदुस्तान को वापस. ಇದೇ ಫೆಬ್ರವರಿ 27ರ ರಾತ್ರಿಯನ್ನೇ ಪ್ರಧಾನಿ ಮೋದಿ ಗುಜರಾತ್ನಲ್ಲಿ ರಕ್ತಪಾತದ ರಾತ್ರಿ ಆಗುತ್ತಿತ್ತು ಅಂತ ಹೇಳಿದ್ರು ಅಂತ ಅಜಯ್ ಬಿಸಾರಿಯಾ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. अमेरिकाना उच्च एक व्यक्ति एक निवेदन કર્યું કે મોદીએ બીજા દિવસે એક સાથે 12 મિસાઇલો હુમલો કરવાનું કરીને क्या કહ્યું હતું? परिस्थिति गंभीर थी जात आ सारू थी कि पाकिस्ताने पायलट ने पाछो मोकलवानी जाहेरात कर दी थी, नहीं तो रात कतलनी रात थी. ಇನ್ನು ಅಜಯ್ ಬಿಸಾರಿಯಾ ಬರೆದಿರುವ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟಿನ ಬಗ್ಗೆ ಆಂಗರ್ ಮ್ಯಾನೇಜ್ಮೆಂಟ್ ಪುಸ್ತಕದಲ್ಲಿ ಹಲವು ಅಂಶಗಳನ್ನ ಉಲ್ಲೇಖಿಸಿದ್ದಾರೆ.
ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ಏರ್ ಸ್ಟ್ರೈಕ್, ಪಾಕಿಸ್ತಾನದ ಮಾಜಿ ಸೇನಾ ಮುಖ್ಯಸ್ಥ ಖಮಾರ್ ಬಾಜ್ವಾ ಅಸಹಾಯಕತೆ ಮತ್ತು ಐಎಸ್ಐ ಮತ್ತು ಪಾಕಿಸ್ತಾನ ಕಾರ್ಪ್ಸ್ ಕಮಾಂಡರ್ಗಳ ಉಗ್ರ ಪೋಷಕ ನಿಲುವುಗಳ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.